ವರ್ಷಕ್ಕೆ ಬರೀ 27 ದಿನಗಳು ಮಾತ್ರ ತೆಗೆಯಲ್ಪಡುವ ಈ ದೇವಸ್ಥಾನಕ್ಕೆ ಭೂಲೋಕದ ಸ್ವರ್ಗ ಎಂದೇ ಕರೆಯುತ್ತಾರೆ. ದಕ್ಷಿಣ ಕಾಶಿ ಎಂದೇ ಕರೆಯುವ ಈ ಭೂಮಿಯಲ್ಲಿ ಪ್ರಕೃತಿ ಮತ್ತು ಮಾನವ ಮತ್ತು ದೇವರು ಒಂದಾಗುವ ಅದ್ಭುತವಾದ ಜಾಗ ಇದಾಗಿದೆ. ಈ ಐತಿಹಾಸಿಕ ಉತ್ಸವವನ್ನ ವೈಶಾಖ ಉತ್ಸವ ಅಂತ ಕರೀತಾರೆ. ಈ ಉತ್ಸವ ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ 27 ದಿನಗಳು ಮಾತ್ರ ಈ ಉತ್ಸವ ನಡೆಯುತ್ತೆ. ಈ ದೇವಸ್ಥಾನವು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಗ್ರಾಮದಲ್ಲಿದೆ. ಇಲ್ಲಿ ಅಕ್ಕರೆ ಮತ್ತು ಇಕ್ಕರೆ ಎಂದು ಕರೆಯಲ್ಪಡುವ 2 ದೇವಸ್ಥಾನಗಳು ಇಲ್ಲಿ ನೆಲೆಸಿವೆ. ಅಕ್ಕರೆ ದೇವಾಲಯವು ಶ್ರಾವಣ ಮಾಸದಲ್ಲಿ ಮಾತ್ರ ತೆರೆದಿರುತ್ತದೆ. ಇಕ್ಕರೆ ಇಡೀ ವರ್ಷವೂ ಪೂಜೆಯೊಂದಿಗೆ ತೆರೆದಿರುತ್ತಾರೆ. ಅಲ್ಲಿ ಸ್ಥಾಪಿತವಾದ ಶಿವಲಿಂಗವು ಭೂಮಿಯಿಂದ ಉದ್ಭವವಾದ ಸ್ವಯಂಭೂಲಿಂಗವಿದೆ. ಹಾಗೆಯೇ ದೇವಿ ಸತಿಯ ಯಜ್ಞ ಸ್ಥಳವೂ ಇದೇ ಆಗಿದೆ ಎಂದು ಭಕ್ತರು ನಂಬಿದ್ದಾರೆ. ಇಲ್ಲಿ ನಡೆಯುವ ಇನ್ನೊಂದು ಪವಾಡವೇನೆಂದರೆ 2 ಕಲ್ಲುಗಳು ಸಮಾನವಾಗಿ ಉಜ್ಜಿದಾಗ ವಿಭೂತಿ ಅಥವಾ ಗಂಧವನ್ನು ನಾವು ಪಡೆಯಬಹುದು. ಆ ದೇವಸ್ಥಾನದ ಸುತ್ತಲೂ ಇರುವ ಭೂಭಾಗದಲ್ಲಿ ನೀರು ತನಗೆ ತಾನೇ ಉತ್ಪತ್ತಿಯಾಗುತ್ತದೆ. ಈ ದೇವಸ್ಥಾನವು ಪುರಾತನ ಶೈಲಿಯ ದೇವಸ್ಥಾನ ಮತ್ತು ವನ್ಯ ಪ್ರದೇಶದಲ್ಲಿ ಇದ್ದ ಕಾರಣ ಪುರುಷರು ಪಂಚೆ ಅಥವಾ ಧೋತಿಯನ್ನು ಧರಿಸಬೇಕು ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಬಟ್ಟೆಯನ್ನು ಧರಿಸಿ ಶ್ರದ್ಧೆಯಿಂದ ಹೋಗುವುದು ಅಲ್ಲಿನ ಸಂಪ್ರದಾಯವಾಗಿದೆ. ಶುದ್ಧವಾದ ಪರಿಸರ ಮತ್ತು ನದಿ ಪಕ್ಕ ಇರುವುದರಿಂದ ಹೆಚ್ಚು ಪ್ರಾಕೃತಿಕ ಶುದ್ಧತೆ ಕಾಯ್ದುಕೊಳ್ಳಬೇಕು. ಭೂಮಿಯಿಂದ ಉದ್ಭವವಾದ ನೀರನ್ನು ಆ ಪರಶಿವನ ತೀರ್ಥವೆಂದು ಭಕ್ತಾದಿಗಳಿಗೆ ಹಂಚುತ್ತಾರೆ. ಉತ್ಸವದ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರಿನ ಪೂಜಾ ತಾಣಕ್ಕೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಹೋಗುವುದು ಪದ್ಧತಿಯಾಗಿಲ್ಲ. ಇದು ಸತಿಯ ತ್ಯಾಗದ ಸ್ಥಳವಾದ ಕಾರಣ ಮಹಿಳೆಯರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ಎಂದು ಹೇಳುತ್ತಾರೆ. ಆ ಪರಶಿವನಿಗೆ ಸಮರ್ಪಿತವಾದ ಈ ನೆಲ ಪ್ರಕೃತಿಯ ತಾಯಿಯ ಮಡಿಲಲ್ಲಿ ತೇಲುತ್ತಿದ್ದಂತೆ ಅನುಭವವಾಯಿತು. ಮಳೆಯ ಹನಿಯು ಬೀಳುತ್ತಿದ್ದಾಗ ಮಣ್ಣಿನ ಸುಗಂಧದಿಂದಲೇ ನಾಡಿನ ದೇವರ ನೆನಪಾಗುತ್ತಿತ್ತು.
ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Subscribe to my channel.